ಇವತ್ತು ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೆಲವಾದ ಮಣ್ಣಾದಂತಹ ತುಮಕೂರಿನಲ್ಲಿ ನಿಂತು ಮಾತಾಡ್ತಿದ್ದೇನೆ. ಇವತ್ತು 16, 17, 18 ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಸಂಸತ್ತಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅನುಷ್ಠಾನಗೊಳಿಸೋದಕ್ಕೆ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಅದಕ್ಕೆ ಕರ್ನಾಟಕದ ಮಹಿಳೆಯರ ಪರವಾಗಿ ಅವರಿಗೆ ಅಭಿವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ತಲಾಕ್ ವಿಚಾರದಲ್ಲಿ ಸರಿಯಾಗಿ ಸಪೋರ್ಟ್ ಮಾಡಲ್ಲ. ತಲಾಕ್ ರದ್ದುಪಡಿಸುವಂಥ ಕಾನೂನಲ್ಲಿ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಪಾರ್ಲಿಮೆಂಟಲ್ಲಿ ಡಿಫೀಟ್ ಮಾಡಿತು ಮತ್ತು ದೇಶದ ಅಧ್ಯಕ್ಷ ಆದಂಥ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮುಗೆ ಅವಮಾನ ಮಾಡಿದ್ರು. ಆದರೆ ಅವ್ರು ಯಾರನ್ನೂ ಕೂಡ ಸಸ್ಪೆಂಡ್ ಮಾಡಲಿಲ್ಲ. ಕಾಂಗ್ರೆಸ್ಸಿಂದ ನಿರಂತರವಾಗಿ ಮಹಿಳೆಯರನ್ನು ಅವಮಾನ ಮಾಡಿದಂತಹ ಬೇರೆ ಕೆಲವು ಹಿತಾಸಕ್ತಿಗಳಿಗೆ ಮಂಡಿ ಊರಿದಂಥ ಕಾಂಗ್ರೆಸ್ಸಿಗೆ ವಿಮೆನ್ ರಿಸರ್ವೇಷನ್ ಬಿಲ್ ಬಗ್ಗೆ ಯಾವುದೇ ಟೀಕೆ ಮಾಡುವ ನೈತಿಕತೆ ಇಲ್ಲ ಅನ್ನುವಂಥದ್ದು ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು. ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ನಾನು ಕೇಳ್ತೀನಿ, ಮತ್ತು ಯಾವಾಗ ಮಾಡಬೇಕಿತ್ತು ಅನ್ನೋದು. ದೇಶ ಶತಮಾನೋತ್ಸವದತ್ತ ಹೋಗಬೇಕಾದ್ರೆ ವಿಕಸಿತ ಭಾರತ ಆಗಬೇಕು ಅಂತ ಆದಾಗ 75 ವರ್ಷ ನಮ್ಗೆ ಅವಕಾಶ ಸಿಗಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಪರ್ಸನಲ್ ಲಾನಲ್ಲಿ ಈಕ್ವಾಲಿಟಿ ಬೇಕು ಮಹಿಳೆಯರಿಗೆ ಅಂತ ಕೇಳಿದಾಗ ಅಲ್ಲೂ ಪಾರ್ಲಿಮೆಂಟಲ್ಲಿ ನೆಹರು ಅವರ ಇದು ಕ್ಯಾಬಿನೆಟಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಡಿಫೀಟ್ ಆಗುತ್ತೆ. ಅವತ್ತು ಅವರು ಪ್ರತಿಭಟಿಸಿ ಹೊರಗೆ ಬಂದರು. 1951ರಿಂದ ಇಲ್ಲಿವರೆಗೂ ನೀವು ಮಾಡಲಿಲ್ಲ, ನೀವು ಬೆಂಬಲಿಸಲಿಲ್ಲ, ಈಗಲೂ ಆಗಬಾರ್ದು ಅಂದರೆ ಯಾವಾಗ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ಗೆ ಇಡ್ತಾ ಇದ್ದೀನಿ. ಸಂಸತ್ತು ನಡೀತಾ ಇದೆ. ಏನಿದೆ 2023ರಲ್ಲೇ ನಾರಿ ಶಕ್ತಿ ವಂದನ ಅಧಿನಿಯಮ ಕಾನೂನು ಬಂದಿದೆ. ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಸೀಟನ್ನು ಎನ್ಹಾನ್ಸ್ ಮಾಡೋದಕ್ಕೆ ಜನಗಣತಿ ಇರಬೇಕು ಅನ್ನುವ ಯಾವುದೇ ಮ್ಯಾಂಡೇಟ್ರಿ ಕಾನೂನಿಲ್ಲ. ಇಟ್ ಈಸ್ ಅ ಡಿಸ್ಕ್ರಿಷನರಿ. ಅದನ್ನು ನಮ್ಮ ಮೋದಿಜಿಯವರು ಮಹಿಳೆಯರಿಗೋಸ್ಕರ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಬಿಲ್ ಪಾಸ್ ಆಗುತ್ತೆ. ನಿನ್ನೆ ಕಾಲಭೈರವನ ಸನ್ನಿಧಿಗೆ ಬಂದು ಕರ್ನಾಟಕದ ಭಗವಂತನನ್ನು ಆಶೀರ್ವಾದ ತಗೊಂಡು ಚಾಮುಂಡಿಯ ಆಶೀರ್ವಾದವನ್ನು ಅವರಿಗೆ ನಾವು ಕೋರಿದ್ದೀವಿ. ಆ ಮೂಲಕ ಹೋಗಿರೋದ್ರಿಂದ ಡೆಫಿನೆಟ್ ಆಗಿ ಇದು ವಿಕ್ಟ್ರಿ ಬರುತ್ತೆ 18ನೇ ತಾರೀಕು ಅಂತ ನಾನು ಭಾವಿಸ್ತೀನಿ.